ಮುಂಚಳೆ ಮುಂಚಳೆ ಎಲ್ಲ ಮೂರು ಖರಾಬ್ ಮಾಡಿಬಿಟ್ಲು ನೋಡಿಕೆ. ಕರ್ದ್ಕೊಳ್ಳಿ ಯಾಕೆ ಹೋದ್ಯೋ ಏನು ಐದ ಕಡಿ ಸಾಕಾಗೋಯ್ತು ನಂಗಾರ. ದಿನ ಹಿಂಗೆ ಕಿರಿಕಿರಿ ಮಾಡಿದರೆ ಹೆಂಗೆ ಬದುಕೋದು ಜೀವ. ನನಗೂ ತಿಳಿಯೋಲ್ತ. ನನಗೂ ಒಂದೊಂದ್ಸರಿ ಇಷ್ಟ ಆಕೈತಿ, ಒಂದೊಂದ್ಸರಿ ಸಿಟ್ಟು ಬರ್ತೈತಿ. ನಂಗೆ ಇಷ್ಟಪಡ್ತೀನಿ ಆಕಿಗೆ, ಏನು ಗೊತ್ತಾಗೋಲ್ತು ನನಗೂ. ಆದರೆ ನಾ ಇಷ್ಟಪಡಬಾರ್ದು ಅಷ್ಟೇ. ದೊಡ್ಡ ಶ್ರೀಮಂತ ಮಗಳು, ನಾವು ಬಿಡೋರು. ಈಗನೇ ತಮ್ಮ ಮಾಡಿದ್ದಾನೆ ಉಣ್ಣಕ್ಕಾಗವಲ್ದು. ನಾನು ಹಿಂಗೆ ಮಾಡ್ಕೊಂಡ್ರೆ ಅವ ಅಲ್ಲಿ ಮೇಲೆ ಹೋಗ್ಬಿಡ್ತಾ. ಈಗ ಈಗ ನಾಳೆ ಏನಾರು ಡಿಸ್ಚಾರ್ಜ್ ಮಾಡ್ತಾರೆ ಮತ್ತು ಇದೆಲ್ಲ ಗೊತ್ತಾದ್ರೆ ಅಂದರೆ ಪರ್ಮನೆಂಟ್ ಇದು ಬಿಡ್ಬೇಕಾಕೈತಿ ದವಾಖಾನೆ ಹಾಕಿ. ಸುಮ್ಮನೆ ಬ್ಯಾಡ ಇವೆಲ್ಲ. ಎಲ್ಲ ಕುಂಚುಗಳು ಬ್ಯಾಡ, ಸುಮ್ಮನೆ ದೂರ ಇರೋದು ಭಾಳ ಚಲೋ. ಸುಮ್ಮನೆ ಯಾರಿಗೆ ತೋರಿಸ್ತಾರೆ ಕಟ್ಕೊಂಡು ಸುಮ್ಮಂದ್ರೆ ಭಾಳ ಚಲೋ. ಇಂಥವ್ರಿಗೆಲ್ಲ ಕಟ್ಕೊಂಡು ಆಮೇಲೆ ಪಜಿತಿ ಕಳಿಸೋದು ಭಾಳ ಐತಪ್ಪ. ಕಡೆ ಬೇಡ ಎಷ್ಟಕ್ಕೊಂದು ಪಿಕ್ಚರ್ನ ನೋಡಿಲ್ಲ, ಮೊದಲೆಲ್ಲ ಇಷ್ಟ ಅಂತಾರೆ, ಆಮೇಲೆ ಜಗಳ ಬರ್ತಾವೆ. ನದಿ ಮಂದಿ ಚಿನ್ನ ಇವ್ರ ಜೊತೆ ಇರೋಕ್ಕಾಗಲ್ಲ, ಹಂಗಾಗಲ್ಲ ಹಿಂಗಾಗಲ್ಲ. ಬ್ಯಾಡಿ ಬೇಡ ಇವೆಲ್ಲ ಕೂಚೆ ಬೇಡ ಬೇಡ. ಸುಮ್ಮನೆ ಬಿಡಿ. ನಾ ಕೆಲ್ಸಕ್ಕೆ ಹೋಗಿ ನಾಳೆ ಅಮ್ಮ ಬರಲಿ, ಎಲ್ಲ ಮುಗ್ಕೊಳ್ಳೆ ಊರಿಗೆ ಹೋಗ್ಬಿಡ್ತೀನಿ ಕೆಲ್ಸಕ್ಕೆ. ಶಾಂತ, ಏನು ಕಿರಿಕಿರಿ ಇರಲ್ಲ ಅಲ್ಲಿ. ಚಲೋ. ಅಣ್ಣ ಏನು ಯೋಚನೆ ಮಾಡಕತ್ತಿ ಇಲ್ಲಿ ನಿಂತು? ಭಾಗ್ಯ ಏನಿಲ್ವಾ, ಹಂಗೆ ನಿಂತಿದೆ ಅಷ್ಟೇ. ಇಲ್ಲ ನೀ ಏನೋ ಯೋಚನೆ ಮಾಡಕತ್ತಿ ಅನಿಸ್ತು, ಅದಕ್ಕೆ ಅದಷ್ಟೇ. ಹಂಗೇನಿಲ್ಲಮ್ಮ. ಭಾಳ ದಿನ ಆಯ್ತಲ್ಲ ಸುಟಿ ತುಣಿ. ನಾನು ಹೋಗ್ಬೇಕು ಊರಿಗೆ. ನಾಳೆ ಒಂದು ಅಮ್ಮ ಒಂದು ಡಿಸ್ಚಾರ್ಜ್ ಆಗಿ ಬರಲಿ. ಆಮೇಲೆ ನೀವೇನದಿರಲ್ಲ ಇಬ್ಬರು, ನಾ ಹೋಗ್ಬಿಡ್ಬೇಕು ಅನ್ಕೊಂಡಿನಿ. ಅದೇ ವಿಚಾರ ಮಾಡತ್ತಿದ್ದೆ. ಹೌದಾ, ಚಲೋ ಹೋರಿ. ಕೆಲಸ ಬಿಡೋದು ಭಾಳ ತ್ರಾಸ ಆಕೈತಿ. ಆಮೇಲೆ ಮತ್ತೆ ಕೆಲಸ ಸಿಗೋದು ಅದಕ್ಕಿಂತ ದೊಡ್ಡ ತ್ರಾಸ ಆಕೈತಿ. ಸುಮ್ಮಗು ಚಲೋ. ಹ್ಞೂ ಕರೆ ಐತಿ. ಮತ್ತಣ್ಣ ಮತ್ತೆ ಮದುವೆ ಮಾಡ್ಕೋಬೇಕನ್ನತ್ತೀವೋ ಇಲ್ಲೋ? ವಾಪ ಯಾರಿಗೆ ತೋರಿಸ್ತಾನೆ ಅವ್ರಿಗೆ ಮಾಡ್ಕೋಬೇಕಂದಿಲ್ಲ. ಗೊತ್ತೈತ್ಲ ನಿಂಗೆ. ಹಿಂಗೆ ಕೇಳಕತ್ತಿ ನಂಗೆ? ಇಲ್ಲ ಕೇಳಿದೆ, ನಿನಗೆ ಯಾರು ಇಷ್ಟ ಅದಾರ, ನಿನ್ನ ತಲೆಗೆ ಯಾರು ಅದಾರ ಏನಂತ ಅಷ್ಟೇ. ಏನು ಗೊತ್ತಾಯ್ತು ನೆಕ್ಕಿನ ಬಗ್ಗೆ ನನಗೆ ಬಂದು ಹಿಂಗೆ ಕೇಳಕತ್ತಾಳ. ಭಾಗ್ಯ ಹಂಗೇನಿಲ್ವ, ನಂಗೆ ಯಾರೇನು ಇಷ್ಟ ಇಲ್ಲ. ನನಗೆ ವಾಪ ತೋರಿಸಿದ ಹುಡುಗಿನೇ ಮದುವೆ ಆಗೋದೈತಿ. ನಂಗೆ ಯಾರಿಗೆ ಇಷ್ಟ ಇಲ್ಲ ಅಷ್ಟೇ. ನೋಡೋಣ, ನಾಗಳೇ ನೋಡಿದೆ. ಏನು ನೋಡಿದೆ? ಏನು? ಸ್ವಾತಿ ನಿನ್ನ ಜೊತೆ ಮಾತಾಡೋದು ನೋಡಿದೆ. ಯಾಕೆ ಒಂದು ಹುಚ್ಚದಾಳವ, ಚೈಲ್ಡ್ ಅದಾಳ, ಏನೋ ಮಾತಾಡ್ತಾಳೆ. ನೀ ಅದನ್ನೆಲ್ಲ ಸೀರಿಯಸ್ ತೊಗೊಂಡು? ಅಣ್ಣ ನೀ ಹೆಂಗೆ ಸೀರಿಯಸ್ ತೊಗೊಂಡಿಲ್ಲ? ಇಟ್ಟು ದಿನ ಹೆಂಗೆ ಮುಚ್ಚಿಟ್ಟಿ ನೀನು? ಹೇಳಬೇಕಲ್ಲ, ಇದೆಲ್ಲ ಸೀರಿಯಸ್ ಮ್ಯಾಟ್ರಿ. ಮೊದಲು ಲಕ್ಷ್ಮಿ ಗಂಡನ ಮನೆಯದು ಮ್ಯಾಟ್ರ್ ಆಕೈತಿ. ಮುಂದಕ್ಕೆ ಪ್ರಾಬ್ಲಮ್ ಆದ್ರೆ ಹೆಂಗೆ ನೀನು ಮುಚ್ಚಿಟ್ಟಿ ಇದನ್ನ? ನಿನಗೆ ಮೇಲೆ ಏನಾರ ಫೀಲಿಂಗ್ಸ್ ಅದಾವು? ಅರೆ ಇಲ್ವಾ. ಆಕಿನ ಏಜಲ್ಲಿ ನನ್ನ ಏಜಲ್ಲಿ ಆಕಿ ಬರೀ ಹಿಂಗೆ ಬಿದ್ದಾಳ. ನಾ ಅಂದ್ರೆ ಆಕಿ ಕೆರೆ ಮಾಡಿಲ್ಲ. ಹಿಂಗೆ ಬಂದು ತಿಳಿತಿತ್ತಾಳೆ. ನೋಡಿದೆಲ್ಲ ನೀನು ದಿನ ಹಿಂಗೆ ತಿಳಿತಿತ್ತಾಳೆ. ನನಗೂ ಸಾಕಾಗೋಗೈತಿ. ನಾನು ಅದಕ್ಕೆ ಅಮ್ಮಗೆ ನಾಳೆ ಡಿಸ್ಚಾರ್ಜ್ ಮಾಡೋತಕ್ಕ ಸುಮ್ಮನೆ ಆಮೇಲೆ ಹೋಗ್ಬಿಡ್ತೀನಿ. ನಾ ಯಾರಿಗೂ ಹೇಳಾರ್ದೆ. ಸುಮ್ಮನೆ ಕಿರಿಕಿರಿ ಮಾಡೋಕೆ ಕೂತ. ನಾನು ಊರಿಗೆ ಹೋಗ್ತೀನಲ್ಲಿ ಕೆಲ್ಸಕ್ಕೆ. ತಾನೇ ಊರಿಗೆ ಹೋಗ್ಲಿ ಬಿಡಲಿ ಯಾಕಿನ ಬಿಟ್ಟಿದ್ದ. ಸುಮ್ಮನೆ ಬೀಳ್ತೀನಿ ಸಾಯ್ತೀನಿ ಮಾಡ್ಕೋತ ಕೂತಾಳ್ವಾ. ನನಗೆ ಇರಿಟೇಷನ್ ಆಗಕತ್ತೈತಿದ. ಎಷ್ಟು ತಡ್ಕೊಳ್ಳಿ. ಏನೋ ಲಕ್ಷ್ಮೀದ ರಿಲೇಟಿವ್ ಹೊತ್ತೆ ನಾ ಸುಮ್ಮ ಕೂತೀನಿ. ಯಾಕಂದ್ರೆ ಪಡ ಹೊಡೆಯೋನೇ ನಾ. ಇಲ್ಲ ನಾನು ಕೇಳತ್ತೀನಿ, ನಿನಗೆ ಏನು ರೈತಿನ ಮೇಲೆ ಫೀಲಿಂಗ್ಸ್ ಅದಾವೇನು ಹೇಳು? ಇಲ್ಲ ಭಾಗ್ಯ, ಕರೆ ಹೇಳತ್ತೀನಿ. ಹಂಗೇನಿಲ್ಲ ನನಗೆ. ಸುಮ್ಮನೆ ಇದೆಲ್ಲ ಚಲೋ ಅಲ್ಲಣ್ಣ. ಸುಮ್ಮನೆ ಭಾಳ ಮುಂದೆ ರಿಸ್ಕ್ ಆಕೈತಿ. ಆಕೆ ಇಲ್ಲೇನು ಹೊಂದಾಣಿಕೆ ಆಗೋದಿಲ್ಲ. ಈಗ ರೇಖಾ ನೋಡಿಲ್ಲ ಹೆಂಗೆ ಮಾಡಕತ್ತಾಳೆ. ಈಗ ಕೇಳ್ಬೇಕು ಬಂದ್ರೆ ಅಮ್ಮ ಹಿಂಗೆ ಇರ್ತಾಳೆ. ಅಮ್ಮ ಮೊದಲೇ ಅಮ್ಮಂದು ಹೆಲ್ತ್ ಚಲೋ ಇಲ್ಲ. ಇವರಿಬ್ರು ಕೂತು ಆಮೇಲೆ ಆಕಿನ ಮೇಲೆ ರುದ್ರ ಥರ ಮಾಡ್ತಾರೆ. ಎಲ್ಲರ ಮೇಲೆ ಅಡ್ಜಸ್ಟು ಆಗಲ್ಲ. ಮುಂದೆ ಮನಿದು ಮತ್ತೆ ಈಗ ಬಂದೈತೆ ದೊಡ್ಡಕ್ಕೆ ಇರ್ತಾಳೆ. ಆಕೆ ಯಾರು ರೇಖಾಗ ಒಂದು ಸ್ವಲ್ಪ ಹೇಳಿ ಮಾಡಿ ತಿದ್ದಿ ಹೇಳೋ ಬದಲಿ ಈಕಿ ಇಬ್ಬರು ಜಗಳ ಮಾಡ್ಕೊತ್ರೆ ಚಂದ ಅನ್ಸಲ್ಲ. ನಾವೇ ಚಂದಾಗ ತಿಳಿದವ್ರಿಗೆ ಮಾಡೋರಿಗೆ ಹುಡುಕ್ಬೇಕತ್ತೆ ನಮ್ದೈತಿ. ಈಕಿ ನೋಡಿದ್ರೆ ಹಿಂಗೆ ಮಾಡಕತ್ತಾಳೆ. ಅದಕ್ಕೆ ಅಣ್ಣ ನೀ ದೂರೇ ಇರುವಣ್ಣ. ಹ್ಞೂ ಅಣ್ಣ ದೂರೇ ಅದೀನಿ. ಆಯ್ತಣ್ಣ, ನಾವೇ ನಿಂಗೆ ಕೇಳ್ಬೇಕಂತೇಳಿ ಬಂದೆ ಅಣ್ಣ ಅಷ್ಟೇ. ಲಕ್ಷ್ಮಿ ಒಂದು ಟೆನ್ಷನ್ ಮಾಡ್ಕೊಂಡ್ಬಿಟ್ಟ. ಹೆಂಗೋ ಅತ್ತಿ ಮಾವು ಗೊತ್ತಾದ್ರೆ ಗಂಡ ಗೊತ್ತಾದ್ರೆ ಏನು ಮುಂದೆ ಅವರ ವಾಪ ಗೊತ್ತಾದ್ರೆ ಎಲ್ಲ ಈಕಿನ ಮೇಲೆ ಬರ್ತೈತೆ. ನನ್ನ ಟೆನ್ಷನ್ ಆಗದ. ಆಕಿ ಹೋಗಿ ನನಗೆ ಮಾತಾಡೋದು ಅದಕ್ಕೆ ಬಂದು ಮಾತಾಡ್ತೇನೆ ಅಣ್ಣ. ಆಕಿಗೆ ಏನು ಟೆನ್ಷನ್ ತೊಗೋಬೇಡತ್ತೇಳಿ. ನನಗೇನಿಲ್ಲ. ಹಂಗೆ ಆಕಿ ಹುಚ್ಚು ಬುದ್ಧಿ ಐತಿ. ನೀನು ಆಕಿಗೇನು ಕೇಳಕ್ಕೆ ಹೋಗ್ಬೇಡ. ಏನರ ಕೇಳಕ್ಕೆ ಬಂದ್ರೆ ನಿನ್ನೆ ತಪ್ಪು ತಿಕ್ಕೋತಾಳ. ಬಿಟ್ರ ಕಡೆ ತಾನೇ ಊರಿಗೆ ಹೋಗ್ಬೇಡ. ಹ್ಞೂ ಅಣ್ಣ, ಅವ್ರ ವಾಪ ಕಳಿಸ್ಬಿಡ್ತೀನಿ. ನಾರೆ ಹಂಗೆ ಹೇಳತ್ತೀನಿ ಲಕ್ಷ್ಮಿಗೆ. ಹಾಗೆ ಮಾಡ್ರಿ. ಹೆಂಗಾದ್ರೂ ಮಮ್ಮಿಗೆ ಮಾತಾಡೋಕೆ ಬರ್ತಾರಲ್ಲ, ಅವು ಬಂದಾಗ ಕರ್ಕೊಂಡು ಹೋಗತ್ತೆ ಹೇಳ್ಬಿಡ್ರಿ. ಹ್ಞೂ ಅಣ್ಣ, ನಾನು ಅದೇ ಹೇಳತ್ತೀನಿ. ಮಂದಿ ಮಕ್ಕಳಿಗೆ ಬಾಧೆ ನಾನು ಇಟ್ಕೋಬಾರ್ದೆ. ಅದೇ ಹೆಣ್ಮಕ್ಳಿಗೆ ಕಳ್ಸೋದು ಭಾಳ ಒಳ್ಳೇದು. ಹ್ಞೂ ಕಳಿಸ್ಬಿಟ್ರಿ. ಆಯ್ತಣ್ಣ, ನೀನೇನೋ ಕೆಲಸ ಇದ್ದಂಗಿತ್ತು, ನೀ ಹೋಗು. ಆಯಿತು. ನೀವೇನಕ್ಕೆ ಈಗ ಲಕ್ಷ್ಮಿಗೆ ಹೇಳೋ ತಲೆ ಕೆಡಿಸ್ಕೊಬಿಡತ್ತೆ. ನಂಗೇನಕ್ಕೆ ಮೇಲೆ ಏನಿಲ್ಲ, ಟೆನ್ಷನ್ ಮಾಡ್ಕೊಬಿಡತ್ತೀವ. ಹ್ಞೂ ಅಣ್ಣ, ನಾನು ಹೇಳ್ತೀನಿ ತೋ ಅಣ್ಣ. ಯವ್ವ ಈಗ ಸಮಾಧಾನ ಆಯ್ತವಾ ನನಗರ? ಏ ಲಕ್ಷ್ಮಿ ಬಾ, ಅಡ್ಡಕೊಂಡು ಕೇಳಿದ್ ಬಾ, ಸಾಕು ಬಾ ಮುಂದೆ ಬಾ. ಯವ್ವ ಅಕ್ಕ ಈಗ ಸಮಾಧಾನ ಆಯ್ತು ನನಗೆ. ಈ ಅಣ್ಣನ ಮಾತು ಕೇಳಿ ನಾ ಎಲ್ಲ ಅಂಜಿ ಯವ್ವ ಒಂದು ಸೆಕೆಂಡ್ ನಾನು ನರ್ಕಕ್ಕೆ ಪಾಸ್ ಆದಂಗೆ ಆಯ್ತು. ಸತ್ತು ಬದುಕಿ ನಾನು ಸಾಕತ್ತೈತಿ ಯವ್ವ.
ಸಮಾಧಾನ ಆಯ್ತವ ಈಗ. ನನ್ನ ಗಂಡಗೆ ಸ್ವಲ್ಪ ಏನ್ರಿ ಹೇಳಿ ಮಾಡಿ ಕಳ್ಸಿಬಿಡು ಚಲೋ ಈಕಿನ ಇಟ್ಕೊಳ್ಳೋದು ಬೇಡ. ಅವ್ವ ಹಾಗೆ ಮಾಡೋನು. ಮತ್ತು ಹಿಂದೆ ಮುಂದೆ ನೋಡ್ಕೊತ ಮಾತಾಡ. ಹುಚ್ಚಿ ರೇಖಾ ನಮ್ಮ ಹಿಂದೆ ತಿರುಗಾಡಕತ್ತಾಳ. ಯಾವಾಗ ಬಂದು ನಮ್ಮ ಮಾತು ಕೇಳಿದ್ರೆ ಆಕಿ ಏನಾರ ಊಟ ಗೀಟ ಮಾಡಿದ್ರೆ ಭಾಳ ಡೇಂಜರ್ ಐತಿ. ಹ್ಞೂ ಅಕ್ಕ, ಅದಕ್ಕೆ ನಾನು ನೋಡಿ ಬಂದೀನಿ. ಆಯ್ತು ನಡಿ, ಈಗ ಹೋಗು ನಡಿ. ಆಕಿ ಏನು ಮಾಡಕತ್ತಾಳ ನೋಡು ನಡಿ. ಅಮ್ಮನ ಬೆಡ್ರೂಮ ಕಸ ಹುಡುಗಿ ಬರ್ಸಂದಿದ್ದು ಏನು ಮಾಡಕತ್ತಾಳ ನೋಡು ನಡಿ. ಹೌದಾ, ನಡಿ ಹೋಗು ನಡಿ. ಈ ಅಪ್ಪ ಎಲ್ಲಿ ಹೋದ್ರು? ಮನೆ ಕೊಂಡಿ ಆಯ್ತು, ಎಲ್ಲಿಗೂ ಯಾರು ಎಲ್ಲಿ ಕಾಣವಲ್ರಲ್ಲ. ಇವ ಫೋನು ಅಲ್ಲೇ ಬಿಟ್ಟಿದ್ರು. ಫೋನ್ಗೇನು ಬಿಟ್ಟು ಮನೆವರೆಗೆ ಕೊಂಡಿ ಹಾಕಿ ಎಲ್ಲಿ ಹೋದ್ರು? ಕಿಲಿಯರ್ ಹಾಕೊಂಡು ಹೋಗ್ಬೇಕಲ್ಲ. ಅಪ್ಪ ನಿಮಗೆ ಎಷ್ಟು ಹುಡ್ಕಾಕತ್ತೀನಿ, ಎಲ್ಲಿ ಹೋಗಿದ್ರು ನೀವು? ಏ ರವಿ, ಯಾವಾಗ ಬಂದಿ? ಈಗ ಜಸ್ಟ್ ಬಂದೆ. ಬಂದು ಮನೆ ನೋಡ್ರೆ ಬರೀ ಕೊಂಡಿ ಹಾಕಿ ಮೊಬೈಲು ಅಲ್ಲಿ ಇಟ್ಟು ಫೋನ್ ಹಚ್ಚಿದ್ರೆ ಎಲ್ಲಿ ಹೋಗಿದ್ದೆ ನೀನು? ಇಲ್ಲೇ ಹೋಗಿದ್ದೆ, ನನ್ನ ಫ್ರೆಂಡ್ ಒಬ್ಬ ಬಂದಿದ್ದ, ಮನೆ ಬಿಡಾಕೆ ಹೋಗಿದ್ದೆ. ಇಟ್ಟು ಸರಿ ಆಯ್ತೀನಿ, ಮನೆ ಕೊಂಡಿ ಹಾಕಿ ಹೋಗ್ಬೇಡ್ರಿ, ಕಿಲಿ ಹಾಕೊಂಡು ಹೋಗ್ರಿ, ಮೊದಲಾಗಿನ ಕಾಲು ಚಲೋ ಇಲ್ಲ ಅಂತ. ಯಪ್ಪ ಮತ್ತೆ ಬಿಟ್ಟೆ ನೋಡ. ಹೋಗ್ಲಿ ಬಿಡ್ರಿ, ನಡ್ರಿ. ಮತ್ತು ನಿಮ್ಮ ಮತ್ತೆ ಆರಾಮದಾರಲ್ಲ? ಅಕ್ಕಿ ಬಾಕಿನೂ ಬಂದಾಳಿಲ್ಲ? ಬರೀ ನೀವಿಬ್ಬರು ಇರ್ಲಾರ್ದು ಮನೆ ಬೇಸರ ಬಿಟ್ಟಿತ್ತು. ಇಲ್ಲ ಅಪ್ಪ, ಭಾಗ್ಯ ಬಂದಿಲ್ಲ. ನಾನೇನು ಒಂದು 15 ದಿನ ಅಲ್ಲೇ ಇರುವ, ನೀನು ಆರಾಮಾಗಿನ, ಫುಲ್ ಆರಾಮಾಗಿಲ್ಲ. ನಾಳೆ ಡಿಸ್ಚಾರ್ಜ್ ಮಾಡ್ತಾರತ್ತ. ಈಗ ಆರಾಮಾಗ್ಯಾರ ಸ್ವಲ್ಪ. ಹೌದು, ಚಲೋ ಮಾಡಿತ್ತು. ನಾನು ಅವ್ರ ಹತ್ತಿಗೆ ಹೋಗ್ಬರ್ಬೇಕು. ನಾನು ಹೋಗ್ಬೇಕು, ಮಮ್ಮಿ ಬಂದಮೇಲೆ ಹೋಗ್ಬೇಕಂತ ನಾನು ಸುಮ್ಮಿದ್ದೆ. ಹೋಗು ಅಂತ್ರಿ, ನಡ್ರಿ ಈಗ ಮನೆಗೆ ಹೋಗು ನಡ್ರಿ. ಯಾಕೆ ಏನಾಯ್ತು? ಹೋಗುನ್ ತಗೋ. ಇಲ್ರಿ ಹೇಳತ್ತೀನಿ, ನಾನು ಕೀಲಿ ಹಾಕಿ ಬಂದಿಲ್ರಿ ಈಗ. ನನಗೆ ಹೇಳ್ತಿಲ್ಲ, ಈಗ ನೀ ಹಾಕೊಂಬರ್ಬೇಕು ಕಿಲಿ. ಅದು ಗಾಬರಿ ಒಳಗೆ ನೀವು ಎಲ್ಲಿ ಹೋದ್ರೆ ನಾ ಹಂಗೆ ಬಂದುಬಿಟ್ಟೆ ರೀ. ಗಾಬರಿ ಇರ್ಲಿ, ನಡಿ ಹೋಗು ನಡಿ. ಆಯ್ತು ರೀ ಅಪ್ಪ, ನಡ್ರಿ. ಹೋಗು ಅಂತ್ರಿ ಊರಿಗೆ, ನಡ್ರಿ. ಆಯ್ತಲ್ಲ. ಮೊದಲು ನೀವು ಬಂದಿಲ್ಲ, ನಡಿ. ಆಯ್ತು ನಡ್ರಿ.